ರಾಹುಲ್ ಗಾಂಧಿಯವರು ಲೋಕಸಭಾ ಚುನಾವಣೆಯ ಮೊದಲು ಶನಿವಾರ ಕುಂಕುಮ ಹಚ್ಚಿಕೊಂಡು ತಾನೊಬ್ಬ ದೊಡ್ಡ ಹಿಂದೂ ಎಂದು ತಿರುಗಾಡುತ್ತಾ ಚುನಾವಣೆ ಮುಗಿದ ತಕ್ಷಣ ತನ್ನ ಹಿಂದೂ ವಿರೋಧಿಯಾಗಿ ಬದಲಾಗಿ ನಿಜ ಬಣ್ಣ ತೋರಿಸುತ್ತಿದ್ದಾರೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಯುವ ಮೋರ್ಚಾದ ಅಧ್ಯಕ್ಷರಾದ ನಂದನ್ ಮಲ್ಯ ತಿಳಿಸಿದ್ದಾರೆ. ರಾಹುಲ್ ಗಾಂಧಿಯವರು ಲೋಕಸಭಾ ಚುನಾವಣೆಯ ಮೊದಲು ಶನಿವಾರ ಕುಂಕುಮ ಹಚ್ಚಿಕೊಂಡು ತಾನೊಬ್ಬ ದೊಡ್ಡ ಹಿಂದೂ ಎಂದು ತಿರುಗಾಡುತ್ತಾ ಚುನಾವಣೆ ಮುಗಿದ ತಕ್ಷಣ ತನ್ನ ಹಿಂದೂ ವಿರೋಧಿಯಾಗಿ ಬದಲಾಗಿ ನಿಜ ಬಣ್ಣ ತೋರಿಸಿದ್ದಾರೆ. ಸಂಸತ್ನಲ್ಲಿ ಹಿಂದೂಗಳನ್ನ ಹಿಂಸೆ ಮಾಡುವವರು, ಅಸತ್ಯ ಮಾತನಾಡುವವರು ಇಡೀ ಹಿಂದೂ ಸಮಾಜವನ್ನ ಮೂದಲಿಸಿದ್ದಾರೆ. ಅಡ್ವಾಣಿಯವರ ಹಿಂದುತ್ವದ ಆಂದೋಲನವನ್ನ ಇದೀಗ ಹೊಸಕಿ ಹಾಕಿದ್ದೇವೆ ಎಂದು ತಮ್ಮ ಹಿಂದೂ ದ್ವೇಷವನ್ನ ಮತ್ತೆ ಸಾಬೀತುಪಡಿಸಿದ್ದಾರೆ. ಸಂಸತ್ನಲ್ಲಿ ಏನು ಮಾತನಾಡಿದರೂ ಕಾನೂನು ಸಂರಕ್ಷಣೆ ಸಿಗುತ್ತೆ ಎಂಬುದನ್ನು ಅರಿತು ಈ ಅವಕಾಶವನ್ನು ದುರುಪಯೋಗ ಪಡಿಸಿ ಹಿಂದೂಗಳ ಅಪಮಾನ ಮಾಡಿದ್ದಾರೆ. ಇವರ ಇಂಡಿ ಘಟಬಂಧನದ ಡಿಎಂಕೆ ಮುಖಂಡ ಉದಯನಿಧಿ ಸ್ಟಾಲಿನ್ ಸನಾತನ ಹಿಂದೂ ಧರ್ಮವನ್ನು ಸಂಪೂರ್ಣ ಸರ್ವನಾಶ ಮಾಡಬೇಕು ಎಂದಾಗ ಇವರು ಸುಮ್ಮನಿದ್ದರು. ಕೇರಳದಲ್ಲಿ ಮುಸ್ಲಿಂ ಲೀಗ್ ದೇವಸ್ಥಾನದ ಮುಂದೆ ಹಿಂದೂಗಳನ್ನು ಸುಟ್ಟು ಹಾಕಬೇಕು ಅಂದಾಗಲೂ ಮೌನ. ಟಿಎಂಸಿಯ ಮೇಯರ್ ಎಲ್ಲರನ್ನೂ ಮುಸ್ಲಿಂ ಮತಕ್ಕೆ ಮತಾಂತರ ಮಾಡಬೇಕು ಎಂದು ಸಾರ್ವಜನಿಕವಾಗಿ ಮಾತನಾಡಿದರೂ ಕಾಂಗ್ರೆಸ್ ಮೌನ ಸಮ್ಮತಿ. ರಾಹುಲ್ ಗಾಂಧಿ ಶಿವನ ಫೋಟೋ ಹಿಡಿದವರು. ಇವರ ಯುಪಿಎ ಸರ್ಕಾರದಲ್ಲಿ ರಾಮದೇವರು ಕೇವಲ ಕಾಲ್ಪನಿಕ ಅಂತ ಅಫಿಡವಿಟ್ ಸಲ್ಲಿಸಿದ ಈ ಕಾಂಗ್ರೆಸ್ ತಮ್ಮ 70 ವರ್ಷಗಳ ಅಧಿಕಾರ ಅವಧಿಯಲ್ಲಿ ಹಿಂದೂಗಳಿಗಾಗಿ ಏನು ಮಾಡಿದರು ಎಂಬ ಪಟ್ಟಿ ಕೊಡಲಿ. ದಕ್ಷಿಣ ಕನ್ನಡ ಕಾಂಗ್ರೆಸ್ನ ಹಿರಿಯರಾದ ರಮಾನಾಥ್ ರೈಯವರು ಈ ಬಾಲಬುದ್ಧಿಯ ಕಾಂಗ್ರೆಸ್ ನಾಯಕರನ್ನು ತಿದ್ದುವ ಬದಲು ಅಧಿಕಾರದ ಆಸೆಗೆ ಅವರ ಗುಲಾಮಗಿರಿಗೆ ಇಳಿದದ್ದು ದುರಾದೃಷ್ಟ. ತನಗೆ ಶಾಸಕ ಸ್ಥಾನಕ್ಕಿಂತ ಹಿಂದುತ್ವವೇ ಮುಖ್ಯ ಎಂಬುದನ್ನು ತತ್ವ ಆಗಿರಿಸಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮತಗಳಿಂದ ಗೆದ್ದಿರುವ ನಮ್ಮ ಶಾಸಕರಾದ ಭರತ್ ಶೆಟ್ಟಿಯವರನ್ನ ಹಿಂಬಾಗಿಲಿನಿಂದ ಅಧಿಕಾರ ಹಿಡಿದ ಐವನ್ ಡಿಸೋಜಾ ಮೂದಲಿಸಿರುವುದು ಹಾಸ್ಯಾಸ್ಪದವಾಗಿದೆ. ಕಾಂಗ್ರೆಸ್ನ ಈ ಓಲೈಕೆ ರಾಜಕಾರಣಕ್ಕೆ ಹಾಗೂ ಹಿಂದೂ ಧರ್ಮದ ವಿರೋಧಿ ರಾಜಕಾರಣಕ್ಕೆ ಧಿಕ್ಕಾರವಿರಲಿ ಎಂದು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ನಂದನ್ ಮಲ್ಯ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿ ಅವರು ಲೋಕಸಭೆ ಚುನಾವಣೆ ಮುಂಚೆ ಏನೆಲ್ಲ ನಾಟಕ ಆಡಿದ್ರು, ಹಿಂದುತ್ವ ಬಗ್ಗೆ ಜನಿವಾರ ಹಾಕ್ಕೊಂಡು ಕುಂಕುಮ ಹಾಕ್ಕೊಂಡು ಇದೆಲ್ಲವನ್ನು ನಾವು ನೋಡಿದ್ದೇವೆ. ಅದಾದ ನಂತರ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾದ ಮೇಲೆ ಮೊದಲ ಅಧಿವೇಶನದಲ್ಲಿ ಹಿಂದೂಗಳ ಬಗ್ಗೆ ಇವರಿಗೆ ಏನು ಭಾವನೆ ಇದೆ ಅದನ್ನು ದೇಶದ ಜನರಿಗೆ ಇವರು ತೋರಿಸಿಕೊಟ್ಟಿದ್ದಾರೆ. ಹಿಂದೂಗಳಂತ ಹೇಳಿದರೆ ಹಿಂಸೆ ಮಾಡುವರಂತ ಹೇಳುವ ಮುಖಾಂತರ ಇಡೀ ಹಿಂದೂ ಸಮುದಾಯಕ್ಕೆ ಅವಮಾನ ಮಾಡುವಂಥ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ದಾರೆ. ಲೋಕಸಭೆಯಲ್ಲಿ ಮಾತನಾಡಿದ ಯಾವುದೇ ಮಾತಿನ ಮೇಲೆ ಕೇಸ್ ಆಗುವುದಿಲ್ಲ ಅಂತ ಗೊತ್ತಿದ್ದು ಇದರ ದುರುಪಯೋಗಪಡಿಸಿಕೊಂಡು ಹಿಂದೂಗಳನ್ನು ನಿಂದಿಸುವಂಥ ಕೆಲಸಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ಕೈ ಹಾಕಿದ್ದಾರೆ. ಮೊನ್ನೆ ಗುಜರಾತ್ನಲ್ಲಿ ಮಾತನಾಡುತ್ತಾ ಅಯೋಧ್ಯದ ಮೊಮೆಂಟಮ್ ಏನಿತ್ತು ಅಡ್ವಾಣಿಯವರ ನೇತೃತ್ವದಲ್ಲಿ ಇದನ್ನು ಕಾಂಗ್ರೆಸ್ ಪಕ್ಷ ಹೊಸದಾಕಿದೆ ಅಂತ ಹೇಳುವ ಮುಖಾಂತರ ಹಿಂದೂಗಳ ಮೇಲೆ ನಮಗೆ ಇಷ್ಟೊಂದು ದ್ವೇಷ ಇದೆ ಅಂತ ಹೇಳಿ ಕಾಂಗ್ರೆಸ್ ಇವತ್ತು ಸಾಬೀತುಪಡಿಸಿದೆ. ಇವರ ಅಲಯನ್ಸ್ ಏನಿದೆ, ಡಿಎಂಕೆಯ ಸ್ಟಾಲಿನ್ ಅವರ ಮಗ ಉದಯನಿಧಿ ಅವರು ಸನಾತನ ಹಿಂದೂ ಧರ್ಮ ಅಂತ ಹೇಳಿದರೆ ಡೆಂಗ್ಯೂ ಇದ್ದಾಗೆ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡಬೇಕಂತ ಹೇಳಿದಾಗ ಇದರ ಬಗ್ಗೆ ಯಾವುದೇ ಪ್ರತಿಕ್ರಿಯೆಯನ್ನು ಕೊಡಲಿಕ್ಕೆ ಕಾಂಗ್ರೆಸ್ನ ನಾಯಕರಲ್ಲಿ ಪೌರುಷ ಇರಲಿಲ್ಲ. ಕೇರಳದಲ್ಲಿ ಮುಸ್ಲಿಂ ಲೀಗ್ನವರು ಹಿಂದೂಗಳನ್ನು ದೇವಸ್ಥಾನದ ಮುಂದೆ ಸುಟ್ಟು ಹಾಕಬೇಕಂತ ಹೇಳಬೇಕಾದ್ರೆ ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕ ಹಿಂದೂಗಳನ್ನು ಸಮರ್ಥಿಸುವಂಥ ಒಂದು ಕೆಲಸಕ್ಕೆ ಕೈ ಹಾಕಲಿಲ್ಲ. ನಿನ್ನೆ ಟಿಎಂಸಿಯ ಮೇಯರ್ ಏನು ಎಲ್ಲ ಧರ್ಮಕ್ಕಿಂತ ಮುಸ್ಲಿಂ ಧರ್ಮ ಶ್ರೇಷ್ಠವಾದದ್ದು, ಎಲ್ಲರನ್ನೂ ಮುಸ್ಲಿಂ ಧರ್ಮಕ್ಕೆ ಮತಾಂತರಗೊಳಿಸಬೇಕಂತ ಹೇಳಿದಾಗ ಈ ಹಿಂದೂಗಳ ಮೇಲೆ ಸುಳ್ಳು ಪ್ರೀತಿಯನ್ನು ತೋರಿಸುವಂಥ ಯಾವುದೇ ಒಬ್ಬ ಕಾಂಗ್ರೆಸ್ ನಾಯಕ ಒಂದೇ ಒಂದು ಮಾತನಾಡುವುದಿಲ್ಲ. ರಾಹುಲ್ ಗಾಂಧಿ ಅವರು ಲೋಕಸಭೆಯಲ್ಲಿ ಶಿವನ ಫೋಟೋ ಹಿಡ್ಕೊಂಡು ಮಾತಾಡ್ತಾರೆ. ಇವರಿಗೆ ಗೊತ್ತಿರಬೇಕು, ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಬೇಕಾದ್ರೆ ರಾಮ ಕಾಲ್ಪನಿಕ ಅಂತ ಹೇಳಿ ಕೋರ್ಟಲ್ಲಿ ಅಫಿಡವಿಟ್ ಹಾಕಿದಂಥವರು ಇದೇ ಕಾಂಗ್ರೆಸ್ ಪಾರ್ಟಿಯವರು. ರಾಮ ಸೇತುವೆಯನ್ನು ಒಡೆದಾಕ್ಬೇಕಂತ ಹೊರಟಿರೋರು ಇದೇ ಕಾಂಗ್ರೆಸ್ನವರು. ಕಾಂಗ್ರೆಸ್ನವರು ಈ ದೇಶದ ಜನರಿಗೆ ಒಂದು ಮಾತನ್ನು ಸ್ಪಷ್ಟವಾಗಿ ಹೇಳಬೇಕಾಗಿದೆ. ಕಳೆದ 70 ವರ್ಷಗಳಲ್ಲಿ ಇವರ ಅಧಿಕಾರದಲ್ಲಿ ಇರಬೇಕಾದ್ರೆ ಹಿಂದೂಗಳಿಗೆ ಕೊಟ್ಟಂತ ಕೊಡುಗೆ ಏನು ಅಂತ ಕಾಂಗ್ರೆಸ್ ಪಕ್ಷ ಇವತ್ತು ಪಟ್ಟಿ ಮಾಡಿ ಈ ದೇಶದ ಜನರಿಗೆ ಕೊಡಬೇಕಾಗಿದೆ.
ಪತ್ರಿಕಾಗೋಷ್ಠಿ ಜಿಲ್ಲಾ ವಕ್ತಾರರಾದ ಅರುಣ್ಜಿ ಶೇಟ್, ಯುವ ಮೋರ್ಚಾದ ಪ್ರಮುಖರಾದ ಭರತರಾಜ್ ಕೃಷ್ಣಾಪುರ, ಉಮೇಶ್ ಕುಲಾಲ್, ಪ್ರಕಾಶ್ ಗರೋಡಿ, ವರುಣ್ ಅಂಬಟ್, ನಿಶಾಂತ್ ಪೂಜಾರಿ, ಅವಿನಾಶ್ ಸುವರ್ಣ ಹಾಗೂ ರಕ್ಷಿತ್ ಪೂಜಾರಿ ಉಪಸ್ಥಿತರಿದ್ದರು.